ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ದ ಹೆಲೋ ಅಲ್ಕಿನ್ಸ್ ಈ ಒಂದು ಕನ್ಸೆಪ್ಟ್ ಬಗ್ಗೆ ಒಂದು ಸ್ಟಡಿಯನ್ನು ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಒಂದು ಕ್ಲಾಸ್ನಲ್ಲಿ ಆಲ್ರೆಡಿ ನಾವು ಹೆಲೋ ಅಲ್ಕೆನ್ಸ್ ಅಂದ್ರೇನು, ಹೆಲೋ ಅರೆನ್ಸ್ ಅಂದ್ರೇನು, ಅದರ ಒಂದು ಎಕ್ಸಾಂಪಲ್ಸು, ಡೆಫಿನೇಷನ್ಸು ಸಿಕ್ಕಾಪಟ್ಟೆ ಆಲ್ರೆಡಿ ನೋಡಿಬಿಟ್ಟಿದ್ವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ದ ಹೆಲೋ ಅಲ್ಕೆನ್ಸ್ ಆ್ಯಂಡ್ ಹೆಲೋ ಅರೆನ್ಸ್ ಇದ್ರ ಬಗ್ಗೆ ನಾವು ಸ್ಟಡಿಯನ್ನು ಮಾಡ್ತಾ ಇದ್ದೀವಿ. ಈ ಕ್ಲಾಸಿಫಿಕೇಶನ್ ಆಫ್ ಹೆಲೋ ಅಲ್ಕೆನ್ಸ್ನ ಎದ್ರ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಹೆಲೋಜನ್ ಆಟಮ್ ಪ್ರೆಸೆಂಟು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಇದ್ದರೆ ಆ ಎಕ್ಸಾಂಪಲಲ್ಲಿ ಎಷ್ಟು ನಂಬರ್ ಹಲೋಜನ್ ಪ್ರೆಸೆಂಟ್ ಇರುತ್ತೆ, ಸೊ ಅದರ ಮೇಲಿಂದ ಇದರ ಒಂದು ಕ್ಲಾಸಿಫಿಕೇಶನ್ನ ಮಾಡಲಾಗುತ್ತೆ. ಸೊ ಫಸ್ಟ್ ಒಂದು ಹೀಗಿದೆ, ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಬರುತ್ತೆ. ಮೋನೋ ಹೆಲೋ ಅಲ್ಕೆನ್ಸು, ಮೋನೋ ಅಂದರೆ ಏನಿದ್ರೆ ಮೀನಿಂಗ್ ಏನು ಕೊಡುತ್ತೆ ನಮಗೆ? ಮೋನೋ ಅಂದರೆ ಸಿಂಗಲ್ಲು, ಮೋನೋ ಅಂದರೆ ಸಿಂಗಲ್ ಎಕ್ಸ್ ಗ್ರೂಪ್. ಎಕ್ಸ್ ಅಂದರೆ ಯಾವುದು? ಹ್ಯಾಲೋಜನ್ ಗ್ರೂಪಲ್ಲಿ ಪ್ರೆಸೆಂಟ್ ಇರಬೇಕು. ಅಂದರೆ ಸಿಂಪಲ್ ಆಗಿ ಸಿಂಗಲ್ ಎಕ್ಸ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲು. ಸಿಂಗಲ್ ಎಕ್ಸ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲು. ಯಾವುದೇ ಒಂದು ಮಾಲಿಕ್ಯೂಲ್ ಇರ್ಬೋದು, ಅಥವಾ ಅದಕ್ಕೆ ನಾವು ಕನ್ನಡದಲ್ಲಿ ಅಥವಾ ಎಕ್ಸಾಂಪಲ್ ಇರಬಹುದು. ಆ ಎಕ್ಸಾಂಪಲ್ದಲ್ಲಿ ಸಿಂಗಲ್ ಏನಾದರೂ ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಸೊ ಆ ಪ್ರತಿಯೊಂದು ಎಕ್ಸಾಂಪಲ್ ನಾವು ಎಂದು ಕರಿತೀವಿ? ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋಣ ಈಗ. ಮೋನೋ ಅಂದರೆ ಸಿಂಗಲ್ ಹಲೋಜನ್ಸ್ ಅದರಲ್ಲಿ ಪ್ರೆಸೆಂಟ್ ಇರಬೇಕು. ಓಕೆ, ಆಲ್ರೆಡಿ ನಿನ್ನೆ ಎಕ್ಸಾಂಪಲ್ ನೋಡಿದ್ವಿ ನಾವು. ಯಾವ ಎಕ್ಸಾಂಪಲ್ ನೋಡಿದ್ದೀವಿ ಅಂದರೆ CH3Br ಅಂತಕ್ಕಂಥ ಒಂದು ಎಕ್ಸಾಂಪಲ್ ಹೇಳಿದ್ದೆ. CH3Br ಅಂದರೆ ಮಿಥೈಲ್ ಬ್ರೋಮೈಡ್, ಅಥವಾ ಇದಕ್ಕೆ ನಾವು ಏನಂತ ಹೇಳ್ತೀವಿ? ಬ್ರೋಮೋಮಿಥೇನ್ ಅಂತ ಕೂಡ ಹೇಳ್ತೀವಿ. ಬ್ರೋಮೋಮಿಥೇನ್ ಇದು IUPAC ನೇಮು. ಇಲ್ಲಾಂದರೆ ಇನ್ನೊಂದು ಹೆಸರು ಕೊಡ್ತೀವಿ, ಮಿಥೈಲ್ ಬ್ರೋಮೈಡ್. ಇದು ಕಾಮನ್ ನೇಮ್ ಬರುತ್ತೆ, ಮಿಥೈಲ್ ಬ್ರೋಮೈಡ್ ಇದು ಅದರ ಒಂದು ಕಾಮನ್ ನೇಮ್. ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಏನಾಗುತ್ತೆ? ಈಗ ಸಿಂಗಲ್ ಎಕ್ಸ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನೀವೇನಂತೀರ, ಸರ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕಾರ್ಬನ್ ಇರ್ತಕ್ಕಂಥ ಎಕ್ಸಾಂಪಲ್ ತಗೊಳ್ಳಿ, ಅದರಲ್ಲೇ 2-3 ಬರಬಹುದು ಅಂತ ಅಂತೀರ. ಓಕೆ, ಅದನ್ನು ನೋಡೋಣ. ಓಕೆ, 2-3 ಎಕ್ಸಾಂಪಲ್ ಇರ್ತಕ್ಕಂಥ ಒಂದು ನೋಡೋಣ. ಓಕೆ, ಈ ಎಕ್ಸಾಂಪಲ್ ತಗೊಳ್ಳಿ ನೋಡಿ. CH3 CH2 CH2Br. ಸೊ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಎಷ್ಟು? ಟೋಟಲ್ ಆಗಿ 3 ಕಾರ್ಬನ್ಸ್ ಇದೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಮತ್ತೆ ಥರ್ಡ್. ಇಲ್ಲಿ 3 ಕಾರ್ಬನ್ ಪ್ರಿಂಟ್ ಇದೆ. ಬಟ್ ಇದು ಕೂಡ ನಾವೇನಂತ ಕರಿತೀವಿ? ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಯಾಕೆ ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ ಹೇಳಿ? ಯಾಕಂದ್ರೆ ಇದರಲ್ಲಿ ಇರೋದು ಓನ್ಲಿ ಸಿಂಗಲ್ ಹಲೋಜನ್ ಗ್ರೂಪ್ ಇದರಲ್ಲಿ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ನಾವು ಇದನ್ನ ಏನಂತ ಕರಿತೀವಿ? ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಇದಕ್ಕೆ ನಾವು ಕರಿತೀವಿ. ಸೊ ಇದೇ ಥರ ಪ್ರತಿಯೊಂದು ಎಕ್ಸಾಂಪಲ್ನಲ್ಲಿ ಅಥವಾ ಇನ್ನಿತರ ನಿಮ್ಮ ನೋಟ್ಬುಕ್ನಲ್ಲಿ ಇರ್ಬೋದು ಅಥವಾ ಬುಕ್ನಲ್ಲಿ ಇರ್ಬೋದು ಅಥವಾ ನೀವೇನಾದರೂ ಸಾಲ್ವ್ ಮಾಡಿರ್ತೀರಲ್ವ, ಸೊ ಆಯಾ ಎಕ್ಸಾಂಪಲ್ಗಳಲ್ಲಿ ಏನಾದರೂ ಸಿಂಗಲ್ ಎಕ್ಸ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಆ ಪ್ರತಿಯೊಂದು ಎಕ್ಸಾಂಪಲ್ನ ಏನಂತ ಕರಿತೀವಿ? ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಇದೊಂದು ಎಕ್ಸಾಂಪಲ್ ಇತ್ತು. ಇನ್ನು ಬೇರೆ ಎಕ್ಸಾಂಪಲ್ ತಗೊಳ್ಳಿ ಬೇಕಾದರೆ. ಓಕೆ, CH3 ಜಾಸ್ತಿ ಕಾರ್ಬನ್ ಇರತಕ್ಕಂಥ ಎಕ್ಸಾಂಪಲ್ ತಗೊಳ್ಳಿ. CH3 CH2 CH2 CH2Br. ಹೌದಾ? ಸೊ ಇದು ಕೂಡ ಮೋನೋ ಹೆಲೋ ಅಲ್ಕೆನ್ಸ್ ಅಂತಾನೆ ನಾವು ಹೇಳ್ತೀವಿ. ಹೌದಾ? ಯಾಕಂದರೆ ಇದರಲ್ಲಿರೋದೇ ಸಿಂಗಲ್ ಬ್ರೋಮಿನ್ ಗ್ರೂಪ್ ಅಥವಾ ಸಿಂಗಲ್ ಹ್ಯಾಲೋಜನ್ ಅಟಮ್ಸ್. ಇದ್ರ ಬಿಟ್ಟರೆ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ ಕೂಡ ಬರುತ್ತೆ. ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಕೂಡ ತಾವು ನೋಡಬಹುದು. ಓಕೆ, ಇದು ಕೂಡ ನೋಡಿ. CH3 CH2 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 CH2. ನೀವು ಎಷ್ಟು ಜಾಸ್ತಿ ಅದನ್ನು ಸ್ಟ್ರೇಚ್ ಮಾಡ್ತೀರಾ ಅಷ್ಟು ಜಾಸ್ತಿ ಕಾರ್ಬನ್ ಅದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಕಾರ್ಬನ್ ಎಷ್ಟು ಕೌಂಟ್ ಮಾಡಿ? 1 2 3 4 5 6. 6 ಅಂದ್ರೇನು? ಹೆಕ್ಸೇನ್. ಮುಂದಿರೋದು ಬ್ರೋಮೋ. ಸೊ ಬ್ರೋಮೋ ಹೆಕ್ಸೇನ್ ಅಂತ ಇದರೊಂದು ನೇಮ್ ಬರುತ್ತೆ, ಬ್ರೋಮೋ ಹೆಕ್ಸೇನು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಎಕ್ಸಾಂಪಲ್ಗಳಲ್ಲಿ ಸಿಂಗಲ್ ಬ್ರೋಮಿನ್ ಗ್ರೂಪ್ ಪ್ರೆಸೆಂಟ್ ಇದೆ 2 ಟೈಮ್ಸ್ ಅಲ್ಲ, ಓನ್ಲಿ ಸಿಂಗಲ್ ಎಕ್ಸ್ ಗ್ರೂಪ್ ಏನಾದರೂ ಪ್ರೆಸೆಂಟ್ ಇದ್ದರೆ ಇಂತಹ ಒಂದು ಉದಾಹರಣೆಗಳನ್ನ ಏನಂತ ಕರಿತೀವಿ? ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ ಬರುತ್ತೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಸೊ ನನಗೆ ಕೆಳಗಡೆ ಕಾಮೆಂಟ್ ಹಾಕಿ. ಸೊ ಸರ್ ಇದು ಸರ್ ಇದು ಕೂಡ ಮೋನೋ ಹೆಲೋ ಅಲ್ಕೆನ್ಸ್ನಲ್ಲಿ ಬರುತ್ತೆ, ಸರ್ ಇದು ಕೂಡ ಅದರಲ್ಲೇ ಬರುತ್ತೆ ಅಂತ ನಿಮಗೆ ಗೊತ್ತಿರತಕ್ಕಂಥ ಎಕ್ಸಾಂಪಲ್ಗಳನ್ನು ತಾವು ನಮಗೆ ಸೆಂಡ್ ಮಾಡ್ಬೋದು. ನೋ ಪ್ರಾಬ್ಲಮ್ಮು. ಓಕೆ, ಇದಿಷ್ಟು ಆಯ್ತಾ? ಓಕೆ, ಬೇಕಾದರೂ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ನಿಮಗೆ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ ಹೆಲೋ ಅಲ್ಕೆನ್ಸು. ಸೊ ಇದಿಷ್ಟು ಸ್ವಲ್ಪ ಕ್ಲಿಯರ್ ಮಾಡ್ಕೊತೀನಿ, ಬೇಕಾದರೂ ಸ್ಕ್ರೀನ್ ಶಾಟ್ನ ತೊಗೋಬೋದು. ಓಕೆ, ತೊಗೊಂಡ್ರೆ? ಓಕೆ, ಕ್ಲಿಯರ್ ಮಾಡಲಿ ಸ್ಕ್ರೀನ್ನ. ಇದೆಲ್ಲ ಕ್ಲಿಯರ್ ಮಾಡ್ಕೋತೀನಿ ಈಗ, ಯಾಕಂದರೆ ನೆಕ್ಸ್ಟ್ ಇದೆ ಹೆಲೋ ಅಲ್ಕೆನ್ಸ್. ಅದನ್ನೇ ನಾನು ಹೇಳಬೇಕಾಗಿರೋದು.
ಓಕೆ ತಗೊಳ್ಳ. ಓಕೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳ. ಓಕೆ ಕ್ಲಿಯರ್ ಮಾಡ್ಕೋತೀನಿ. ಓಕೆ ಕ್ಲಿಯರ್ ಮಾಡ್ಕೊಂಡಾಯ್ತು. ಸೊ ನೆಕ್ಸ್ಟ್ ಸೆಕೆಂಡು ಡೈ ಹೆಲೋ ಅಲ್ಕೆನ್ಸ್. ಡೈ ಅಂದರೆ ಮೀನಿಂಗ್ ಏನು ಕೊಡುತ್ತೆ? ಟು. ಡೈ ಅಂದರೆ ಟು ಏನು ಬರುತ್ತಿಲ್ಲಿ? ಟು ಹ್ಯಾಲೋಜನ್ ಅಟಮ್ಸ್ ಆರ್ ಪ್ರೆಸೆಂಟ್. ಟು ಹ್ಯಾಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್. ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್. ಸೊ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಲ್ಲಿ ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಮಾಲಿಕ್ಯೂಲ್ಸ್ಗಳಲ್ಲಿ 2 ಸಾರ್ತಿ ಅಥವಾ 2 ಹ್ಯಾಲೋಜನ್ ಗ್ರೂಪ್ಸ್ಗಳು ಅಲ್ಲಿ ಪ್ರೆಸೆಂಟ್ ಇರಬೇಕು. ಸೊ ಅದನ್ನು ನಾವು ಏನಂತ ಕರಿತೀವಿ? ಡೈ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಸೊ ಡೈ ಹೆಲೋ ಅಲ್ಕೆನ್ಸ್ ಇರತಕ್ಕಂಥ ಎಕ್ಸಾಂಪಲ್ಗಳು ಯಾವ್ಯಾವ ಬರುತ್ತೆ ಅಂತಕ್ಕಂಥದ್ದನ್ನು ಒಂದೊಂದು ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ತಗೊಳ್ಳಿ, CH3 CH Br. ನೀವು ಅನ್ಕೋಬೋದು ಸರ್ ಏನು ಇವರು ಸರ್ ಓನ್ಲಿ BR ತಗೋತಿದ್ದಾರೆ, ಕ್ಲೋರಿನು ಬೇರೆ ಏನಾದ್ರು ಬರಲ್ವಾ ಅಂತ ಕೇಳೋಕೋಬೇಡಿ, ಅದು ಕೂಡ ಬರುತ್ತೆ. ಜಸ್ಟ್ ನಾನಿಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೀವು ಬ್ರೋಮಿನ್ ಪ್ಲೇಸ್ನಲ್ಲಿ ಕ್ಲೋರಿನ್ ತಗೋಬೋದು, ಐಡಿನ್ ತಗೋಬೋದು, ನೋ ಪ್ರಾಬ್ಲಮ್ಮು. ಬೇಕಾದೊಂದು ಹ್ಯಾಕ್ಸ್ ಗ್ರೂಪ್ನ ನೀವು ಇಲ್ಲಿ ಜಾಯಿಂಟ್ ಮಾಡ್ಬೋದು. ಬಟ್ ನಾನು ಹೇಳ್ತಿರೋದು ಏನಂದ್ರೆ ಇಲ್ಲಿ ಡೈ ಹೆಲೋ ಅಲ್ಕೆನ್ಸ್ ಅಂದ್ರೇನು ಅಂತಕ್ಕಂಥ ಕನ್ಸೆಪ್ಟ್ನ ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ, ಅದ್ರ ಬಿಟ್ಟರೆ ಏನಿಲ್ಲ. ಓಕೆ, ಸೊ ಇಲ್ಲಿ ಬಂದಿರೋದೀಗ ಡೈ ಹೆಲೋ ಅಲ್ಕೆನ್ಸು. ಡೈ ಅಂದರೆ 2 ಹ್ಯಾಲೋಜನ್ ಅಟಮ್ಸ್ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ಡ್ರಾ ಮಾಡಿ ಎಕ್ಸಾಂಪಲನ್ನು ತೋರಿಸ್ತಿರೋದು. ಹೌದಾ? ಸೊ ನೋಡಿ ಎಕ್ಸಾಂಪಲ್ ಫಸ್ಟ್ ನೋಡಿ, ಇದರಲ್ಲಿ ಕಾರ್ಬನ್ ನಂಬರ್ 1 2 3 4 ಟೋಟಲ್ ನಂಬರ್ ಆಫ್ ಕಾರ್ಬನ್ 4 ಇದೆ. ಸೊ 4 ಕಾರ್ಬನ್ ಇದ್ದಾಗ ಈ ಸೆಕೆಂಡ್ ಕಾರ್ಬನ್ ಮೇಲೆ ಒಂದು ಬ್ರೋಮಿನ್ ಗ್ರೂಪ್ ಪ್ರೆಸೆಂಟ್ ಇದೆ, ಇನ್ನೊಂದು ಥರ್ಡ್ ಕಾರ್ಬನ್ ಮೇಲೆ ಕೂಡ ಇಲ್ಲಿ ಬ್ರೋಮಿನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಇದರಲ್ಲಿ ಟೋಟಲ್ ಹ್ಯಾಲೋಜನ್ಸ್ ಎಷ್ಟು ಬರುತ್ತೆ? ಈಗ ಟೋಟಲ್ ಹ್ಯಾಲೋಜನ್ಸ್ ಎಷ್ಟು? 2 ಟೈಮ್ಸ್ ಪ್ರೆಸೆಂಟ್ ಇದೆ. ಹೌದಾ? 2 ಹ್ಯಾಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್. ದೇ ಆರ್ ನೋನ್ ಆಸ್ ದ ಡೈ ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಸೊ ಹೌದಾ? ಸೊ ಇದರಲ್ಲಿ 2 ಸಲ ಪ್ರೆಸೆಂಟ್ ಇದೆ. ಸೊ ಇದನ್ನ ಡೈ ಹ್ಯಾಲೋಜನ್ಸ್ ಅಂತ ಹೇಳಬಹುದು. ಇದೇ ಥರ ಬೇರೆ ಎಕ್ಸಾಂಪಲ್ಗಳಲ್ಲಿ ಕೂಡ 2 ಸರ್ತಿ ಏನಾದರೂ ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಬಂದರೆ ಅದನ್ನು ಏನಂತ ಕರಿತೀವಿ? ಡೈ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಓಕೆ, ಬೇರೆ ಒಂದು ಎಕ್ಸಾಂಪಲ್ ನೋಡೋಣ. ಸೆಕೆಂಡು, ಸೊ ಈ ಥರನೂ ಬರಬಹುದು. CH2 Cl, CH2 CH2 CH Cl, ಆಮೇಲೆ ಕೊನೆಯದಾಗಿ CH3. ಸೊ ಈ ಥರನೂ ಎಕ್ಸಾಂಪಲ್ ಬರಬಹುದು, ಬರ್ತಾ ಇರುತ್ತೆ. ಸೊ ನೋ ಪ್ರಾಬ್ಲಮ್. ಸೊ ಈಗ ನಂಬರಿಂಗ್ ಕೊಡಿ. ನಂಬರಿಂಗ್ ಕೊಡೋ ಟೈಮ್ನಲ್ಲಿ ಯಾವ ಥರ ನಂಬರಿಂಗ್ ಕೊಡಬೇಕಂದ್ರೆ ಅಕಾರ್ಡಿಂಗ್ ಟು IUPAC ರೂಲು. ಇಲ್ಲಿ IUPAC ರೂಲ್ಸ್ ಫಾಲೋ ಮಾಡಿದಾಗ ನಮಗೆ ಲೆಫ್ಟ್ ಟು ರೈಟ್ ಈ ಸೈಡ್ನ ನಂಬರಿಂಗ್ ಕೊಡಬೇಕಾಗುತ್ತೆ. ಯಾಕೆ ಕೊಡಬೇಕಾಗುತ್ತೆ? ನಿಮ್ಗೆ ಏನಾದರೂ IUPAC ರೂಲ್ಸ್ ಗೊತ್ತಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಿಮ್ಗೆ ಸೆಪ್ರೇಟಾಗಿ ನೋಮೆನ್ಕ್ಲೇಚರ್ನ ಯಾವ ಥರ ಮಾಡಬೇಕು, ಯಾವುದೇ ಮಾಲಿಕ್ಯೂಲ್ ಇರಲಿ, ಅದು ಹ್ಯಾಲೋಜನ್ಸ್ ಆಗಿರಲಿ, ಹ್ಯಾಲೋಜನ್ಸ್ ಆಗಿರಲಿ, ಆಲ್ಕೋಹಾಲ್, ಫಿನಾಲ್, ಇಥರ್, ಆಲ್ಡಿಹೈಡ್ಸ್, ಕಿಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್ ಬೇಕಾದಿರಲಿ, ಪ್ರತಿಯೊಂದು ಎಕ್ಸಾಂಪಲ್ಗಳನ್ನು ಯಾವ ಥರ ರೈಟ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಏನಾದರೂ ಗೊತ್ತೇ ಇರಲಿಲ್ಲ ಅಥವಾ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಕೆಳಗಡೆ ಜಸ್ಟ್ ಒಂದು ಮೆಸೇಜ್ ಹಾಕಿ, ಸರ್ IUPAC ನೋಮೆನ್ಕ್ಲೇಚರ್ ಬಗ್ಗೆ ನಮಗೆ ಇನ್ನೊಂದ್ಸಲ ತಿಳಿಸ್ಕೊಡಿ ಅಂತ ಒಂದು ಜಸ್ಟ್ ಮೆಸೇಜ್ ಹಾಕಿ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋನ ನಾನು ಕಂಪ್ಲೀಟ್ ಟೋಟಲಾಗಿ ಸೆಕೆಂಡ್ ಇಯರ್ಗೆ ಏನು ಬರುತ್ತಲ್ಲ 12th ಕ್ಲಾಸ್ಗೆ, ಸೊ ಒಟ್ಟು ಎಲ್ಲ ಚಾಪ್ಟರ್ ರಿಲೇಟೆಡ್ ಏನೇನು ಬರುತ್ತೆ ಆ ಥರ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನೇ ಹಾಕ್ತೀನಿ. ಓಕೆ, ಸೊ ಅದರಲ್ಲಿ ನೋ ಡೌಟ್ಸ್. ಓಕೆ, ಇವಾಗ ಇಲ್ಲಿ ಬನ್ನಿ. ಸೆಕೆಂಡ್ ಎಕ್ಸಾಂಪಲ್ನಲ್ಲಿ ನೋಡಿ, ಅಕಾರ್ಡಿಂಗ್ ಟು IUPAC ರೂಲ್ಸ್ ಒಂದು ಫಾಲೋ ಅಪ್ ಮಾಡಿದ್ರೆ ಇದಕ್ಕೆ ನಂಬರಿಂಗ್ 1 ಬರುತ್ತೆ, 2 3 4 5. ಓಕೆ, ನಂಬರಿಂಗ್ ಕೊಟ್ಟಿವಿ. ಇಲ್ಲಿ ಫಸ್ಟ್ ಕಾರ್ಬನ್ ಮೇಲೆ ಕೂಡ ಒಂದು ಕ್ಲೋರಿನ್ ಪ್ರೆಸೆಂಟ್ ಇದೆ, ಅದು ಬಿಟ್ಟರೆ 4th ನಂಬರ್ ಕಾರ್ಬನ್ ಮೇಲೆ ಇನ್ನೊಂದು ಕ್ಲೋರಿನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಇಲ್ಲಿ ಏನಾಯಿತು? 2 ಹ್ಯಾಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಎಕ್ಸಾಂಪಲ್. ಸೊ ಇಲ್ಲಿ ಕೂಡ 2 ಹ್ಯಾಲೋಜನ್ ಗ್ರೂಪ್ಗಳು ಪ್ರೆಸೆಂಟ್ ಇದ್ದಾವೆ. ಸೊ ಇದು ಕೂಡ ಡೈ ಹೆಲೋ ಅಲ್ಕೆನ್ಸ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು IUPAC ಇಟ್ಸ್ ನೇಮ್ ಈಸ್ 1,4-ಡೈಕ್ಲೋರೋಪೆಂಟೇನು. ಇಟ್ಸ್ ನೇಮ್ 1,4-ಡೈಕ್ಲೋರೋಪೆಂಟೇನು. ಇದು ಇದರ ಒಂದು IUPAC ನೇಮ್ ಅಂತ ಹೇಳ್ತೀವಿ. ಇನ್ನು ಫಸ್ಟ್ ಎಕ್ಸಾಂಪಲ್ IUPAC ನೇಮ್ ಬರೋದಿಲ್ಲ, ಬಟ್ ಇಲ್ಲಿ ರೈಟ್ ಮಾಡ್ತೀನಿ ನೋಡಿ. ಟೋಟಲ್ ನಂಬರ್ ಆಫ್ ಕಾರ್ಬನ್ ಎಷ್ಟು? 4 ಅಂದರೆ ಏನು ಬರುತ್ತೆ? ಬ್ಯೂಟೇನು. ಇದು ಕೂಡ ತಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಇನ್ನು ಈ ಬ್ರೋಮಿನ್ ಗ್ರೂಪ್ ಎಲ್ಲೆಲ್ಲಿ ಪ್ರೆಸೆಂಟ್ ಇದೆ ನೋಡಿ, ಸೆಕೆಂಡ್ ಮತ್ತು ಥರ್ಡು. ಸೊ 2 3 ಡೈ ಇಲ್ಲಿರೋದು ಯಾವ ಗ್ರೂಪು? ಬ್ರೋಮೋ ಗ್ರೂಪ್. ಬಟ್ ಇಲ್ಲಿರೋದು ಕ್ಲೋರೋ.
ಸೊ ಹೀಗಾಗಿ ಇಲ್ಲಿ ಬ್ರೋಮೋ ಬಿ ಆರ್ ಇದ್ದರೆ ಬ್ರೋಮೋ ಅಂತಕ್ಕಂಥ ವರ್ಡ್ನಲ್ಲಿ ರೈಟ್ ಮಾಡಬೇಕು. 2,3 ಡೈ ಬ್ರೋಮೋ ಬ್ಯೂಟೇನ್ ಅಂತಕ್ಕಂಥ ಈ ಒಂದು ಫಸ್ಟ್ ಎಕ್ಸಾಂಪಲ್ದ ಒಂದು ನೇಮ್ ಅಂತ ಹೇಳ್ತೀವಿ. ಫಸ್ಟ್ ಎಕ್ಸಾಂಪಲ್ ಒಂದು ಇದು ನೇಮ್. ಇನ್ನು ಸೆಕೆಂಡ್ ಎಕ್ಸಾಂಪಲ್ ನೇಮು ಇದು ನೋಡಿ, 1,4 ಡೈ ಕ್ಲೋರೋ ಪೆಂಟೇನ್ ಅಂತಕ್ಕಂಥ ನೇಮಲ್ಲಿ ಬಂದ್ಬಿಡುತ್ತೆ. ಸೊ ಅದಿಷ್ಟು ಡೈ ಹೆಲೋ ಅಲ್ಕೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ತೀವಿ. ಸೊ ಇದೇ ಥರ ಇನ್ನೂ ಸಿಕ್ಕಾಪಟ್ಟೆ ಎಕ್ಸಾಂಪಲ್ ಬರ್ತಾ ಇರುತ್ತೆ, ಜಸ್ಟ್ ತಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಅದನ್ನೆಲ್ಲ ನಾನು IPSನಲ್ಲಿ ಹೇಳ್ಕೊಡ್ಬೇಕಂತಿದ್ದೀನಿ. ಸೊ ನಿಮ್ಗೆ ಇನ್ನಾಗ ಜಸ್ಟ್ ಹೇಳಿದೆ ಅಲ್ವಾ, ಯಾರಿಗಾದರೂ IPSC ಸಿಸ್ಟಮ್ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಒಂದು ಕಾಮೆಂಟ್ ಹಾಕಿ, ಮೆಸೇಜ್ ಹಾಕಿ, ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಒಂದು ವೇನಲ್ಲಿ ನಿಮಗೆ ತಿಳಿಸ್ಕೊಡ್ತೀರಿ. ಯಾವ ಥರ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ರೆ ನೀವು ಯಾವ ಥರ ಅದಕ್ಕೆ IPSC ನೇಮ್ನ ರೈಟ್ ಮಾಡಬೇಕು ಅನ್ನೋದನ್ನು. ಓಕೆ, ಇದಿಷ್ಟು ಡೈ ಹೆಲೋ ಅಲ್ಕೆನ್ಸು ಅಂಡರ್ಸ್ಟ್ಯಾಂಡಿಂಗ್ ಆಯಿತಾ? ಓಕೆ, ನೆಕ್ಸ್ಟ್ ಹೋಗೋಣ ನಾವು ಟ್ರೈ ಹೆಲೋ ಅಲ್ಕೆನ್ಸ್ ಹೋಗೋಣ. ಓಕೆ, ಕ್ಲಿಯರ್ ಮಾಡ್ಕೊಳ್ಳಬಹುದು. ಓಕೆ, ನಿಮಗೇನಾದರೂ ಸ್ಕ್ರೀನ್ಶಾಟ್ ಬೇಕಾಗಿದ್ದರೆ ದಯವಿಟ್ಟು ತೆಗೆದುಕೊಳ್ಳಿ, ನಿಮಗೆ ಆಮೇಲೆ ಸ್ಟಡಿ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ ಓಕೆ ಕ್ಲಿಯರ್ ಮಾಡ್ಕೊಳ್ಳಿ ಸ್ಕ್ರೀನ. ಓಕೆ, ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ನಾನೀಗ. ಓಕೆ, ಕ್ಲಿಯರ್ ಮಾಡ್ಕೊಂಡಾಯ್ತು. ಸೊ ನೆಕ್ಸ್ಟ್ ಹೋಗೋಣ, ಥರ್ಡ್ ಒನ್ ಇದೆ ಟ್ರೈ ಹೆಲೋ ಅಲ್ಕೆನ್ಸ್. ಸೊ ಇದು ಕೂಡ ಸೇಮು. ಈಗ ಯಾವ ರೀತಿಯಾಗಿ ನಾವು ಡೈ ಹೆಲೋ ಅಲ್ಕೆನ್ಸ್ನಲ್ಲಿ 2 ಹಲೋಜನ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್ ಅಂತ ಹೇಳಿದ್ವಿ, ಅದೇ ತರಹ ಟ್ರೈ ಹೆಲೋ ಅಲ್ಕೆನ್ಸ್ ಅಂದರೆ ಟ್ರೈ ಅಂದರೆ ಮೀನಿಂಗ್ಗೆ ಏನು 3 ಅಂತ ಕೊಡುತ್ತೆ. ಸೊ ಹೀಗಾಗಿ ಡೆಫಿನೇಷನ್ ಏನು ಬರುತ್ತೆ, 3 ಹಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಎಕ್ಸಾಂಪಲ್. 3 ಹಲೋಜನ್ಸ್ ಆರ್ ಪ್ರೆಸೆಂಟ್ in the given example or given molecules. ಸೊ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ಏನಾದರೂ 3 ಹಲೋಜನ್ ಗ್ರೂಪ್ಗಳು ಏನಾದರೂ ಪ್ರೆಸೆಂಟ್ ಇದ್ದರೆ ಸೊ ಆ ಮಾಲಿಕ್ಯೂಲ್ನ ಏನಂತ ಕರಿತೀವಿ ನಾವು, ಟ್ರೈ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಟ್ರೈ ಹೆಲೋ ಅಲ್ಕೆನ್ಸು. ಸೊ ಆ ಟ್ರೈ ಹೆಲೋ ಅಲ್ಕೆನ್ಸ್ಗಳು ಇರತಕ್ಕಂಥ ಎಕ್ಸಾಂಪಲ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಯಾವುದೇ ಎಕ್ಸಾಂಪಲಲ್ಲಿ ಆ ಎಕ್ಸಾಂಪಲಲ್ಲಿ 3 ಸಲ್ತಿ ಹಲೋಜನ್ ಗ್ರೂಪು ಪ್ರೆಸೆಂಟ್ ಇರಬೇಕು. ಓಕೆ, ಸೊ ಇದು ಫಸ್ಟ್ ಕಾರ್ಬನ್ನು, ಇಲ್ಲೊಂದು ಬ್ರೋಮಿನ್ ಜೋಡಿಸ್ಕೊಳ್ಳಿ. ಫಸ್ಟು, ಸೆಕೆಂಡ್ ಮೇಲೆ ಒಂದು Br, ಥರ್ಡ್ ಮೇಲೆ ಒಂದು Br, ಉಳಿದಿದ್ದು 1 2 3 4 5 6 ಉಳಿದ ಕಡೆ ಎಲ್ಲ ಹೈಡ್ರೋಜನ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬಿಡಿ. ಸೊ ತಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಎಕ್ಸಾಂಪಲಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಕೊಟ್ಟಿರ್ತಕ್ಕಂಥ ಯಾವುದೇ ಎಕ್ಸಾಂಪಲಲ್ಲಿ 3 ಸಲ ಹಲೋಜನ್ ಗ್ರೂಪ್ಗಳು ಪ್ರೆಸೆಂಟ್ ಆಗಿ ಇರಬೇಕು. ಸೊ ಇದ್ದಾಗ ಮಾತ್ರ ಅವುಗಳನ್ನು ನಾವೇನಂತ ಕರಿತೀವಿ, ಟ್ರೈ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಓಕೆ, ಇದು ಫಸ್ಟ್ ಒಂದು ಹಲೋಜನು, ಸೆಕೆಂಡ್ ಹಲೋಜನು, ಇದು ಥರ್ಡ್ ಹಲೋಜನು. ಸೊ ಟೋಟಲ್ಗೆ ಎಷ್ಟಾಯ್ತು ಇಲ್ಲಿ, 3 ಹಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಓಕೆ, ಸೊ ನಂಬರ್ ಆಫ್ ಕಾರ್ಬನ್ ಎಷ್ಟಿದೆ ಕೌಂಟ್ ಮಾಡಿ, 1 2 3 4 5 6. ಸೊ 6 ಅಂದರೆ ಏನಂತ ಹೆಸರು ಬರುತ್ತೆ ಇದಕ್ಕೆ, ಹೆಕ್ಸೇನ್ ಅಂತ ಬರುತ್ತೆ. ಹೆಕ್ಸೇನ್, HEXANE, ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್. ಹೆಕ್ಸೇನ್ ಅಂದರೆ ಎಷ್ಟು, 6 ಕಾರ್ಬನ್ನು. ಸೊ ಹೆಕ್ಸೇನ್ಗಿಂತ ಮುಂಚೆ ಇನ್ನೂ ಇದಾವೆ ಇಲ್ಲಿ 1 2 3 1 2 3 ಟ್ರೈ ಬ್ರೋಮೋ. ಸೊ ಈ ವರ್ಡ್ನ ಕೂಡ ನಾವು ರೈಟ್ ಮಾಡೋಕ್ಕಾಗುತ್ತೆ, 1 2 3 ಟ್ರೈ ಬ್ರೋಮೋ ಹೆಕ್ಸೇನ್ ಅಂತಕ್ಕಂಥ ಒಂದು IUPAC ನೇಮ್ ಈ ಎಕ್ಸಾಂಪಲ್ಗೆ ಬರುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲು ಕೊಟ್ಟಿರ್ತಕ್ಕಂತಹ ಯಾವುದೇ ಒಂದು ಎಕ್ಸಾಂಪಲ್ದಲ್ಲಿ 3 ಸರ್ತಿ ಏನಾದರೂ ಹಲೋಜನ್ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಟ್ರೈ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಓಕೆ, ಇದು ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದರ ಮುಂದಿನ ನೇಮ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಈಗ ಬೇಕಾದರೂ ತೊಗೋಬೋದು. ಓಕೆ, ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ ಕ್ಲಿಯರ್ ಮಾಡ್ತೀನಿ ನೋಡಿ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇದರಲ್ಲಿ. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನಂಬರ್ 2. ಸೊ ನೀವು ಯಾವ ಥರ ಬೇಕಾದರೂ ತೊಗೋಬೋದು. ಓಕೆ, ಈ ಥರ ಬರುತ್ತಾ, ಟ್ರೈ ಮಾಡಿ. 1 2 3 4 5 6 7 ಫಸ್ಟು, ಥರ್ಡು, ಇಲ್ಲ Br,
ಇಲ್ಲೂ ಕೂಡ ಬಿ ಆರ್ ಜಾಯಿಂಟ್ ಮಾಡ್ಕೊಳ್ಳಿ, ಇಲ್ಲೂ ಕೂಡ ಬಿ ಆರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸೊ ಉಳಿದಿರ್ತಕ್ಕಂತಹ ಕಾರ್ಬನ್ ಮೇಲೆ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡಿ, ಮುಗೀತು. ಓಕೆ, CH2 CH3. ಓಕೆ, ಬ್ಯಾಲೆನ್ಸ್ನ ಇಲ್ಲಿ ಮಾಡಿದ್ದೀನಿ. ಓಕೆ, ಇವಾಗ ಇದಕ್ಕೆ ನಂಬರ್ ಕೊಡಿ ಇವಾಗ ಇದಕ್ಕೆ ಫಸ್ಟು, ಸೆಕೆಂಡ್, ಥರ್ಡ್, 4, 5, 6, 7 ಅಂದರೆ ಏನಂತ ಹೇಳ್ತೀವಿ ನಾವು? ಹೆಕ್ಸೇನ್ ಅಂದರೆ 6, ಹೆಪ್ಟೇನ್ ಅಂದರೆ 7. ಸೊ ಹೆಪ್ಟೇನ್ ಅಂದು ಇದು ಅಂತೂ ಇದರ ಒಂದು ನೇಮ್ನಲ್ಲಿ ಫಿಕ್ಸ್ ಆಯ್ತು, ಹೆಪ್ಟೇನು. ಇನ್ನು ಉಳಿದಿರ್ತಕ್ಕಂಥ ಬ್ರೋಮಿನ್ ಎಷ್ಟಲ್ಲಿ ಪ್ರೆಸೆಂಟ್ ಅದ? 3 ಸಲ ಇದರಲ್ಲಿ ಪ್ರೆಸೆಂಟ್ ಇದೆ. ಸೊ ಹಿಂಗಾಗಿ 1, 3, 5 ಫಸ್ಟ್ ಪೊಸಿಷನ್ ಮೇಲೆ ಪ್ರೆಸೆಂಟ್ ಇದೆ, ಥರ್ಡ್ ಪೊಸಿಷನ್ ಮೇಲೆ ಕೂಡ ಪ್ರೆಸೆಂಟ್ ಇದೆ, 5th ನಂಬರ್ ಮೇಲೆ ಕೂಡ ಇದು ಪ್ರೆಸೆಂಟ್ ಇದೆ. ಸೊ ಹೀಗಾಗಿ 1, 3, 5 ಟ್ರೈ ಬ್ರೋಮೋ, ಹೌದಾ? 1, 3, 5 ಟ್ರೈ ಬ್ರೋಮೋ. ಯಾಕೆ ಮಾಡಿದ್ರೆ ಅಕ್ಷರ ಅಂದರೆ ಟೆಕ್ಸ್ಟ್ ಕುಂಡಿರುತ್ತೋ ಇಲ್ಲ ಅಂಥೇಳಿ ನಾನು ಸ್ವಲ್ಪ ಟ್ರೈ ಮಾಡಿದೆ. 1 ಆಮೇಲೆ 3 ಆಮೇಲೆ 5, 1, 3, 5 ಟ್ರೈ ಬ್ರೋಮೋ ಹೆಪ್ಟೇನು. ಸೊ ಈ ಥರನೂ ನಿಮಗೆ ಎಕ್ಸಾಂಪಲ್ಗಳು ಬರ್ತಾ ಇರುತ್ತೆ. ರೈಟ್ ದ ಎಕ್ಸಾಂಪಲ್ ಆಫ್ ಟ್ರೈ ಹೆಲೋ ಅಲ್ಕೆನ್ಸ್ ಅಂದ ಕೂಡಲೇ ಸೊ ಸಂಬಂಧಪಟ್ಟಾಗೆ ಎಕ್ಸಾಂಪಲ್ಗಳನ್ನು ನೀವೆಲ್ಲರೂ ರೈಟ್ ಮಾಡಬೇಕು. ಸೊ ಫಸ್ಟ್ ಇದ್ದದ್ದು ಯಾವುದು? ಕ್ಲಾಸಿಫಿಕೇಶನ್ ಮೋನೋ ಹ್ಯಾಲೋ ಅಲ್ಕೆನ್ಸ್. ಮೋನೋ ಹ್ಯಾಲೋ ಅಲ್ಕೆನ್ಸ್ ಅಂದರೆ ಏನಂತ ಹೇಳ್ತೀವಿ? ಸಿಂಗಲ್ ಹ್ಯಾಲೋಜನ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್. ಅದಾದಮೇಲೆ ಡೈ ಹ್ಯಾಲೋ ಅಲ್ಕೆನ್ಸ್ ಅಂದರೆ 2 ಹ್ಯಾಲೋಜನ್ಸ್ ಆರ್ ಪ್ರೆಸೆಂಟ್ ಇನ್ ದ ಗಿವನ್ ಮಾಲಿಕ್ಯೂಲ್. ಅದಾದಮೇಲೆ ಲಾಸ್ಟ್ ಒಂದು ಬರುತ್ತೆ ಟ್ರೈ ಹ್ಯಾಲೋ ಅಲ್ಕೆನ್ಸು. ಸೊ ಪ್ರೆಸೆನ್ಸ್ ಆಫ್ ದ 3 ಹ್ಯಾಲೋಜನ್ಸ್ ಇನ್ ದ ಗಿವನ್ ಎಕ್ಸಾಂಪಲ್. ಸೊ ಈ ಥರ ಕ್ಲಾಸಿಫಿಕೇಶನ್ ಆಫ್ ದ ಆಲ್ಕೋಹಾಲ್ಸ್ ಆನ್ ದ ಬೇಸಿಸ್ ಆಫ್ ಎದ್ರ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ? ಎದ್ರ ಮೇಲಿಂದ ಇಲ್ಲಿದೆ, ಓದ್ಕೊಳ್ಳಿ. ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಸೊ ಈ ಥರ ನಿಮಗೆ ಚಾಪ್ಟರ್ ಹ್ಯಾಲೋ ಅರಿನ್ಸ್ ಮತ್ತು ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಬಗ್ಗೆ ನಿಮಗೆ ನಾವು ಸದ್ಯಕ್ಕೆ ಫ್ರೀಯಾಗಿ ನಿಮಗೆ ಒಂದು ಕ್ಲಾಸ್ನ ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ತಮ್ಮ ತಂಗಿಯರು ಯಾರಾದರೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.